ವೆಲ್ಕಮ್ ಟು ಸಹನಾಜಿಕೆ ಸ್ಟೋರಿ. ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ಕೇಳಿ. ನನ್ನ ಹೆಸರು ಶಿಲ್ಪಾ, ವಯಸ್ಸು 36. ಗಂಡ ವಿಜಯ್ ಒಬ್ಬ ಕಾರ್ಪೆಂಟರ್. ಮದುವೆಯ ಮೊದಲ ವರ್ಷಗಳಲ್ಲಿ ತುಂಬಾ ಪ್ರೀತಿ, ಒಡನಾಟ. ಆದರೆ ಕಾಲ ಕಳೆದಂತೆ ಬದುಕು ಕೇವಲ ಕಷ್ಟಗಳ ಲೆಕ್ಕಾಚಾರವಾಗಿ ಬದಲಾಗಿದೆ. ಆ ಕಾರಣಕ್ಕೆ ನಾನು ಟೈಲರ್ ಶಾಪ್ನಲ್ಲಿ ಕೆಲಸಕ್ಕೆ ಸೇರಿದ್ದೆ. ಶಾಪ್ ಮಾಲೀಕ ಆಕಾಶ್, ಅಂದಾಜು 40-42 ವರ್ಷ, ಮಧ್ಯವಯಸ್ಸಿನ, ಚಾಣಾಕ್ಷ ನೋಟ, ಆಕರ್ಷಕ ಶರೀರ. ಕೆಲಸ ಮಾಡುತ್ತಾ ಅವನ ಮೇಲೆ ಏನೋ ಒಂದು ಹಗ್ಗದಂತಿದ್ದ ಭಾವನೆ ಜಾರುತ್ತಿದ್ದಿತು. ಆ ದಿನ ಸಂಜೆ. ಮಳೆಗಾಲದ ಗಾಳಿ ತೀರಾ ಚಳಿಯುತ್ತಿತ್ತು. ಕೆಲಸ ಮುಗಿಸಿ ಹೊರಗೆ ಬರುವಷ್ಟರಲ್ಲಿ ಆಕಾಶ್ ನನ್ನನ್ನು ನೋಡಿ ನಗಿದ. ಈ ಮಳೆಯಲ್ಲೇ ಹೀಗೆ ಹೋಗ್ತೀಯಾ? ತಣ್ಣಗಾಗ್ತೀಯಾ? ಇಲ್ಲಿ ರುಗಣದಲ್ಲಿ ಕುಳಿತು ಚಹಾ ಕುಡಿ, ಅವನು ಬಲವಂತವಿಲ್ಲದೆ ಆಹ್ವಾನಿಸಿದ. ನಾನು ತಲೆ ಆಡಿಸಿದೆ, ಆದರೆ ಅಲ್ಲಿಂದ ಕದಲಲಾರೆ. ನನ್ನ ಸೀರೆ ನೀರಿನಿಂದ ಒದ್ದೆಯಾದ್ದರಿಂದ ಚಳಿ ಇನ್ನೂ ಹೆಚ್ಚಾಗಿತ್ತು. ಆಕಾಶ್ ಒಬ್ಬ ಹೊತ್ತಿನಲ್ಲಿ ನನ್ನ ಕೈ ಹಿಡಿದ. ಬಾ ಒಳಗೆ. ನಿಷ್ಕಳಂಕ ನೋಟ್, ಆದರೆ ಮುಗ್ಧತೆಯಲ್ಲದ ಸ್ಪರ್ಶ. ನೀನು ತುಂಬಾ ನಡುಗ್ತಿದ್ದೀಯಾ? ಅವನ ಧ್ವನಿಯಲ್ಲಿ ಏನೋ ಗಾಢತೆ ಇತ್ತು. ನಾನು ತುಂಬಾ ಸಮಯದ ನಂತರ ಪುರುಷನ ತಾಪವನ್ನು ಅರಿಯುತ್ತಿದ್ದೆ. ಮನಸ್ಸು ಹಿಂಜರಿದರೂ ದೇಹ ಕುಶಲ ಕಣ್ಣುಗಳಿಗೆ ಒಪ್ಪಿಕೊಂಡಿತು. ಆಕಾಶ್ ನನ್ನ ಕೈ ಹಿಡಿದು ಒಮ್ಮೆ ನನ್ನ ಕಣ್ಣೆದುರು ಬಂತು. ಅವನ ಉಸಿರು ಬೆಚ್ಚಗಿತ್ತು. ಬೆರಳುಗಳು ನನ್ನ ಹಿಮವಾದ ತೋಳನ್ನು ಸ್ಪರ್ಶಿಸಿದಾಗ ನನ್ನ ಹೃದಯವೇ ನಿಂತಿತ್ತು. ನೋಡು, ನೀನು ಹೇಗೆ ನೆನೆದು ಹೋಗಿದ್ದೀಯಾ? ಅವನು ನನ್ನ ತೋಳಿನಲ್ಲೇ ಬೆರಳನ್ನು ಎಳೆಯುವಾಗ ನನ್ನ ದೇಹದೊಳಗೆ ಹೊಸ ಚಲನವಲನ ಶುರುವಾಗಿತ್ತು. ಆಕಾಶ್, ನಾನೋಡೋ ಬೇಡ. ನಾನು ಬಲುಬಲು ಅಸ್ಪಷ್ಟವಾಗಿ ಹೆಜ್ಜೆ ಹಿಂದಕ್ಕೆ ಹಾಕಿದೆ. ಆದರೆ ಅವನು ನನ್ನ ಸೊಂಟವನ್ನು ನಿಧಾನವಾಗಿ ತಲುಪಿದ. ನನ್ನನ್ನು ಒಮ್ಮೆ ದೂರ ಮಾಡಬಲ್ಲೆಯಾ? ಅವನ ಧ್ವನಿಯಲ್ಲಿ ಅಹಂ ಇರಲಿಲ್ಲ, ಆದರೆ ಅವನ ಬೆರಳಿನ ತಾಪ ನನ್ನ ತೋಳಿನ ಮೇಲೆ ಜಾಡು ಬಿಟ್ಟಿತು. ಮಳೆ ಬಾಗಿಲು ಹೊಡೆದು ಬೆಚ್ಚಗಿನ ಉಸಿರಿನಲ್ಲಿ ನನ್ನ ತುಟಿಗಳು ಕಂಪಿಸಿದವು. ಮಳೆ ಹೊರಗಡೆ ತನ್ನ ತಾನೇ ತೀವ್ರಗೊಂಡಿತು. ಬಾಗಿಲಿನ ಬದಿಯಲ್ಲಿದ್ದ ಲ್ಯಾಂಪ್ ಬೆಳಕಿನ ನೆರಳು ಆಕಾಶ್ ಮುಖದ ಮೇಲೆ ನೃತ್ಯ ಮಾಡುತ್ತಿದ್ದಂತೆ ಕಂಡಿತು. ಅವನ ಕಣ್ಣುಗಳು ನನ್ನ ಮೇಲೆ ಕೊಂಡಿ ಹಾಕಿದ ನೋಟದಂತೆ ತಳಮಳಿಸುತ್ತಿದ್ದವು. ಶಿಲ್ಪಾ, ಅವನು ನಿಧಾನವಾಗಿ ಹೇಳಿದ. ಅವನು ನನ್ನ ತುಟಿಗಳನ್ನು ತನ್ನ ಬೆರಳಿಂದ ಸ್ಪರ್ಶಿಸಿದಾಗ ನನ್ನ ಉಸಿರು ನಿಂತು ಹೋಯಿತು. ನಾನು ಹಿಂದಕ್ಕೆ ಸರಿಯಬೇಕೆಂದಿದ್ದೆ, ಆದರೆ ನನ್ನ ದೇಹ ವಶದಲ್ಲಿರಲಿಲ್ಲ. ಅವನ ಬೆರಳುಗಳಿಂದ ಕಾಲುವರಿದಂತೆ ಅವನ ತಾಪ ನನ್ನನ್ನು ಆವರಿಸಿತು. ನಾನು ನನ್ನ ತುಟಿಗಳನ್ನು ಹಚ್ಚಿಕೊಂಡೆ. ನೀನು ಹೋದರೂ ಈ ಕ್ಷಣ ನಿನ್ನನ್ನು ನನ್ನೊಳಗೆ ಬಿಟ್ಟೇ ಬಿಡಲ್ಲ. ಅವನು ಮೆಲ್ಲಗೆ ನಗೆ ಮೂಡಿಸುತ್ತಾ ನನ್ನ ಹತ್ತಿರ ಬಂದ. ಅವನ ಒಬ್ಬ ಮಾತು ಸಾಕು, ನಾನು ದಾರಿ ತಪ್ಪಿದ ನಾವೆಯಂತೆ ಅವನ ತಾಪಕ್ಕೆ ಮರುಳಾಗಿದ್ದೆ. ಆಗಲೇ ಒಮ್ಮೆ ಬಾಗಿಲಿನ ಹಗ್ಗ ಬೀಸಿದಂತೆ ತಿರುವಾದ ಶಬ್ದವಾಯಿತು. ಒಬ್ಬ ಕ್ಷಣ ನಾನು ಹಿಂಜರಿದರೆ, ಮತ್ತೊಬ್ಬ ಕ್ಷಣ ಆಕಾಶ್ ನನ್ನ ಸೊಂಟವನ್ನು ಹಿಡಿದ. ನೀನು ನನ್ನನ್ನು ತಳ್ಳಬಲ್ಲೆಯಾ? ಅವನು ನನ್ನ ಕಿವಿಯ ಹತ್ತಿರ ಮೃದುವಾಗಿ ಕೇಳಿದ. ನಾನು ಕಣ್ಣಮುಚ್ಚಿ ನಿಟ್ಟುಸಿರೆಳೆದರೆ ನನ್ನ ದೇಹ ಅವನ ತಾಪಕ್ಕೆ ಶರಣಾಗಿತ್ತು. ಅವನ ಉಸಿರು ನನ್ನ ನೆನಪುಗಳ ನಡುವಣ ಸೇತುವೆ ಕಟ್ಟಿದಂತೆ ನನ್ನ ತುಟಿಗಳು ನಡುಗಿದವು. ಅವನು ಆ ಕ್ಷಣದಲ್ಲಿ ನನ್ನ ಮುಖವನ್ನು ಕೈಯಲ್ಲಿ ಹಿಡಿದು ನನ್ನ ತುಟಿಗಳನ್ನು ತನ್ನದಾಗಿಸಿಕೊಂಡನು. ಒಮ್ಮೆ, ಎರಡೊಮ್ಮೆ. ಆಚುಂಬನ ಮಳೆಯಂತೆ, ತಲೆ ಮೂಡದಂತೆ, ಕವಿತೆಯಂತೆ. ನಾನು ನನ್ನನ್ನು ಕಳೆದುಕೊಂಡೆ. ಮಳೆಗಾಲದಲ್ಲಿ ಹುಟ್ಟಿದ ಪ್ರೀತಿ ಮೋಡಗಳ ನಡುವೆ ಮುಚ್ಚಿಕೊಂಡ ರಹಸ್ಯವಾಗಿ ಉಳಿಯಿತು. ಮಾರನೆಯ ದಿನ ನಾನು ಎಂದಿನಂತೆ ಕೆಲಸಕ್ಕೆ ಹೋದೆ. ಆದರೆ ನನ್ನಲ್ಲಿ ನಿನ್ನೆ ರಾತ್ರಿಯ ನೆನಪುಗಳು ಸುಳಿದಾಡುತ್ತಿದ್ದವು. ಆಕಾಶ್ ನನ್ನ ಕಡೆ ನೋಡಿದಾಗ ನಾಚಿಕೆಯಿಂದ ಕಣ್ಣು ಮುಚ್ಚಿಕೊಂಡೆ. ಅವನು ಏನೂ ಆಗದಂತೆ ಕೆಲಸದಲ್ಲಿ ಮುಳುಗಿದ್ದ. ಶಿಲ್ಪಾ, ಈ ಬಟ್ಟೆಯನ್ನು ಕಟ್ ಮಾಡು, ಆಕಾಶ್ ಸಾಮಾನ್ಯ ರೀತಿಯಲ್ಲಿ ಹೇಳಿದ. ಅವನ ಧ್ವನಿಯಲ್ಲಿ ನಿನ್ನೆಯ ಮೋಹಕತೆ ಇರಲಿಲ್ಲ. ನನಗೆ ಸ್ವಲ್ಪ ನಿರಾಶೆಯಾಯಿತು. ಕೆಲಸ ಮುಗಿಸಿ ಮನೆಗೆ ಬಂದಾಗ ವಿಜಯ್ ಕುಡಿದು ಮಲಗಿದ್ದ. ಅವನ ದುರ್ವಾಸನೆ ನನ್ನನ್ನು ಕಿರಿಕಿರಿಗೊಳಿಸಿತು. ಆಕಾಶ್ನ ಸ್ಪರ್ಶ ನೆನಪಾದಾಗ ವಿಜಯ್ನ ಸ್ಪರ್ಶ ಅಸಹ್ಯವೆನಿಸಿತು. ನಾನು ಊಟ ಮಾಡಿ ಮಲಗಿದೆ, ಆದರೆ ನಿದ್ದೆ ಬರಲಿಲ್ಲ. ಮರುದಿನ ಆಕಾಶ್ ನನ್ನನ್ನು ಕರೆದು ಒಂದು ಪಕ್ಕದ ರೂಮಿಗೆ ಕರೆದನು. ಆ ರೂಮಿನಲ್ಲಿ ಬಟ್ಟೆಗಳು ಮತ್ತು ಟೈಲರಿಂಗ್ ವಸ್ತುಗಳು ಇದ್ದವು. ಶಿಲ್ಪಾ, ನನಗೆ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು, ಆಕಾಶ್ ಗಂಭೀರವಾಗಿ ಹೇಳಿದ. ನನ್ನ ಹೃದಯ ಜೋರಾಗಿ ಬಡಿಯಲು ಪ್ರಾರಂಭಿಸಿತು. ಏನು ಹೇಳಬೇಕು ಹೇಳಿ, ನಾನು ತಡಬಡಿಸಿದೆ. ನೋಡು ಶಿಲ್ಪಾ, ನಿನ್ನೆ ರಾತ್ರಿ ನಡೆದದ್ದು ಒಂದು ತಪ್ಪು.
ನಾವಿಬ್ಬರೂ ಭಾವನೆಗಳಿಗೆ ಒಳಗಾಗಿ ಆ ರೀತಿ ಮಾಡಿದ್ದೇವೆ. ಆದರೆ ಇದು ಮುಂದೆ ಮುಂದುವರೆಯಬಾರದು. ನಿನಗೆ ಗೊತ್ತು, ನಾವಿಬ್ಬರೂ ಮದುವೆಯಾದವರು. ಇದು ನಮ್ಮಿಬ್ಬರಿಗೂ ಸರಿ ಅಲ್ಲ, ಆಕಾಶ್ ಸ್ಪಷ್ಟವಾಗಿ ಹೇಳಿದ. ನನಗೆ ಆಘಾತವಾಯಿತು. ನಿನ್ನೆ ರಾತ್ರಿ ನನ್ನನ್ನು ಚುಂಬಿಸಿದವನು ಇವನೇನಾ? ನನ್ನನ್ನು ಮೋಹಿಸಿದವನು ಇವನೇನಾ? ಈಗ ತಪ್ಪು ಎಂದು ಹೇಳುತ್ತಿದ್ದಾನೆ. ನೀವು ಹೀಗೆ ಹೇಳುತ್ತೀರಿ ಎಂದು ನಾನು ನಿರೀಕ್ಷಿಸಿರಲಿಲ್ಲ. ನಾನು ಕಣ್ಣೀರು ಹಾಕಿದೆ. ನನಗೆ ಗೊತ್ತು ಇದು ನಿನಗೆ ಕಷ್ಟವಾಗುತ್ತದೆ. ಆದರೆ ಇದು ಸರಿ. ನಾವು ಒಳ್ಳೆಯ ಸ್ನೇಹಿತರಾಗಿರಬಹುದು, ಆದರೆ ಪ್ರೇಮಿಗಳಾಗಿ ಅಲ್ಲ. ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೋ, ಆಕಾಶ್ ವಿನಂತಿಸಿದನು. ನಾನು ತಲೆ ಅಲ್ಲಾಡಿಸಿ ಅಲ್ಲಿಂದ ಹೊರಟೆ. ನನಗೆ ತುಂಬಾ ಅವಮಾನವಾಯಿತು. ನನ್ನನ್ನು ಬಳಸಿಕೊಂಡು ಈಗ ಕೈ ತೊಳೆದುಕೊಳ್ಳುತ್ತಿದ್ದಾನೆ. ನಾನು ಮನೆಗೆ ಹೋಗಿ ವಿಜಯನನ್ನು ನೋಡಿದೆ. ಅವನು ಇನ್ನೂ ಮಲಗಿದ್ದ. ನನಗೆ ಅವನ ಮೇಲೆ ಸಿಟ್ಟು. ನನ್ನ ಜೀವನ ಹೀಗೇಕೆ ಆಗಿದೆ? ನಾನು ನಿರ್ಧಾರ ಮಾಡಿದೆ. ನಾನು ಈ ಸ್ಥಿತಿಯಲ್ಲಿ ಇರಲು ಸಾಧ್ಯವಿಲ್ಲ. ನಾನು ನನ್ನ ಜೀವನವನ್ನು ಬದಲಾಯಿಸುತ್ತೇನೆ. ನಾನು ಆಕಾಶ್ನನ್ನು ಮರೆಯುತ್ತೇನೆ ಮತ್ತು ವಿಜಯನನ್ನು ಸರಿ ಮಾಡುತ್ತೇನೆ. ಒಂದು ಹೊಸ ಜೀವನವನ್ನು ಪ್ರಾರಂಭಿಸುತ್ತೇನೆ. ಮಾರನೆಯ ದಿನ ನಾನು ಟೈಲರ್ ಶಾಪ್ಗೆ ರಾಜೀನಾಮೆ ನೀಡಿದೆ. ಆಕಾಶ್ ಆಶ್ಚರ್ಯದಿಂದ ನನ್ನನ್ನು ನೋಡಿದ. ಏಕೆ ಶಿಲ್ಪಾ? ಏನು ತೊಂದರೆ? ಅವನು ಕೇಳಿದ. ನನಗೆ ಇಲ್ಲಿ ಕೆಲಸ ಮಾಡಲು ಇಷ್ಟವಿಲ್ಲ. ನಾನು ಬೇರೆ ಕೆಲಸ ಹುಡುಕುತ್ತೇನೆ, ನಾನು ಗಟ್ಟಿಯಾಗಿ ಹೇಳಿದೆ. ಆಕಾಶ್ ಏನನ್ನೂ ಹೇಳಲಿಲ್ಲ. ನಾನು ಅಲ್ಲಿಂದ ಹೊರಟೆ. ನನ್ನ ಮನಸ್ಸಿನಲ್ಲಿ ಒಂದು ಹೊಸ ಆಸೆ ಚಿಗುರೊಡೆಯಿತು. ನಾನು ಏನನ್ನಾದರೂ ಸಾಧಿಸಬಲ್ಲೆ. ನಾನು ಒಂದು ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸಕ್ಕೆ ಸೇರಿದೆ. ನನಗೆ ಮೇಕಪ್ ಮತ್ತು ಹೇರ್ ಸ್ಟೈಲಿಂಗ್ ಬಗ್ಗೆ ಸ್ವಲ್ಪ ಜ್ಞಾನವಿತ್ತು. ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ. ನನ್ನ ಕೆಲಸವನ್ನು ಪ್ರೀತಿಸಲು ಪ್ರಾರಂಭಿಸಿದೆ. ನಾನು ಹೊಸ ಸ್ನೇಹಿತರನ್ನು ಮಾಡಿಕೊಂಡೆ. ವಿಜಯ್ ಕೂಡ ಬದಲಾಗಲು ಪ್ರಾರಂಭಿಸಿದನು. ಅವನು ಕುಡಿಯುವುದನ್ನು ಬಿಟ್ಟನು. ನನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದನು. ನಾವಿಬ್ಬರೂ ಮತ್ತೆ ಹತ್ತಿರವಾಗುತ್ತಿದ್ದೆವು. ನಮ್ಮ ಜೀವನದಲ್ಲಿ ಮತ್ತೆ ಸಂತೋಷ ಮರಳಿತು. 1 ವರ್ಷದ ನಂತರ ನಾನು ನನ್ನ ಸ್ವಂತ ಬ್ಯೂಟಿ ಪಾರ್ಲರ್ ತೆರೆದೆ. ನನ್ನ ಕನಸು ನನಸಾಯಿತು. ನಾನು ಯಶಸ್ವಿಯಾಗಿದ್ದೆ. ವಿಜಯ್ ನನಗೆ ಸಹಾಯ ಮಾಡಿದನು. ನಾವಿಬ್ಬರೂ ಸಂತೋಷದಿಂದ ಜೀವನ ನಡೆಸುತ್ತಿದ್ದೆವು. ಒಂದು ದಿನ ಆಕಾಶ್ ನನ್ನ ಪಾರ್ಲರ್ಗೆ ಬಂದನು. ನಾನು ಅವನನ್ನು ನೋಡಿ ಆಶ್ಚರ್ಯಪಟ್ಟೆ. ಹೇಗಿದ್ದೀಯಾ ಶಿಲ್ಪಾ? ನೀನು ತುಂಬಾ ಚೆನ್ನಾಗಿ ಕಾಣುತ್ತಿದ್ದೀಯಾ, ಅವನು ಹೇಳಿದ. ನಾನು ಚೆನ್ನಾಗಿದ್ದೇನೆ. ನೀನು ಹೇಗೆ ಇದ್ದೀಯಾ, ನಾನು ಕೇಳಿದೆ. ನಾನು ಚೆನ್ನಾಗಿದ್ದೇನೆ. ನಿನ್ನನ್ನು ನೋಡಲು ಬಂದೆ. ನೀನು ಸಾಧನೆ ಮಾಡಿರುವುದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ, ಅವನು ಹೇಳಿದ. ನಾನು ನಕ್ಕೆ. ಧನ್ಯವಾದಗಳು. ಆದರೆ ಇದು ನನ್ನೊಬ್ಬಳಿಂದ ಸಾಧ್ಯವಾಗಲಿಲ್ಲ. ನನ್ನ ಗಂಡ ನನ್ನ ಜೊತೆಗಿದ್ದಾನೆ. ನಾನು ವಿಜಯನನ್ನು ತೋರಿಸಿದೆ. ಆಕಾಶ್ ವಿಜಯನನ್ನು ನೋಡಿದನು. ನೀವಿಬ್ಬರೂ ಸಂತೋಷವಾಗಿರುವುದಕ್ಕೆ ನನಗೆ ಖುಷಿಯಾಗಿದೆ, ಅವನು ಹೇಳಿದ. ನಾನು ಆಕಾಶ್ಗೆ ಕಾಫಿ ಕೊಟ್ಟೆ. ನಾವು ಸ್ವಲ್ಪ ಹೊತ್ತು ಮಾತನಾಡಿದೆವು. ಅವನು ಹೋದ ನಂತರ ನನಗೆ ಸಮಾಧಾನವಾಯಿತು. ನನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು ನಾನು ಮರೆತಿರಲಿಲ್ಲ, ಆದರೆ ಅವುಗಳನ್ನು ನಾನು ಗೆದ್ದಿದ್ದೆ. ನಾನು ನನ್ನ ಜೀವನದ ಒಡತಿಯಾಗಿದ್ದೆ. ಮಳೆಗಾಲ ಮತ್ತೆ ಬಂದಿತು. ನಾನು ನನ್ನ ಪಾರ್ಲರ್ನಲ್ಲಿ ಕುಳಿತು ಮಳೆಯನ್ನು ನೋಡುತ್ತಿದ್ದೆ. ಆಕಾಶ್ನ ನೆನಪುಗಳು ಬಂದವು, ಆದರೆ ಅವು ನನ್ನನ್ನು ದುಃಖಿತಗೊಳಿಸಲಿಲ್ಲ. ಅವು ನನಗೆ ಒಂದು ಪಾಠ ಕಲಿಸಿದವು. ಜೀವನದಲ್ಲಿ ಏನೇ ಆದರೂ ನಾವು ಮುಂದುವರಿಯಬೇಕು. ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬೇಕು. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.